ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದ ರೈತ ನಾಗರಾಜ್ ಅವರ ಬಣವೆಗೆ ಸೋಮವಾರ ಬೆಂಕಿ ಬಿದ್ದು ಮೇವು ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದ ಘಟನೆಗೆ ಸಂಬಂಧಿಸಿದಂತೆ ಪಾವಗಡ ಶ್ರೀರಾಮಕೃಷ್ಣ ಸೇವಾಶ್ರಮದ ಶ್ರೀ ಜಪಾನಂದ ಸ್ವಾಮೀಜಿ ಬುಧವಾರ ಗೋಪನಹಳ್ಳಿ ಗ್ರಾಮ ರೈತ ನಾಗರಾಜ್ ಅವರಿಗೆ 1 ಲೋಡ್ ಭತ್ತ ಮೇವನ್ನ ವಿತರಣೆ ಮಾಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಈ ವೇಳೆ ಮಾತನಾಡಿದ ಆಶ್ರಮದ ಪರವಾಗಿ ಮಹೇಶ್, ಮೇವು ವಿತರಿಸಿ ಮಾತನಾಡಿ, ರೈತರು ಹಾಗೂ ಜಾನುವಾರುಗಳ ಪಾಲನೆ ಪೋಷಣೆ ಮಾಡುವಲ್ಲಿ ಎದುರಿಸುವ ಕಷ್ಟಗಳನ್ನು ನಾನು ಚೆನ್ನಾಗಿ ಅರಿತಿದ್ದೇನೆ. ಗೋಪನಹಳ್ಳಿ ಗ್ರಾಮದ ರೈತ ನಾಗರಾಜ್ ಅವರ ಬಣವೆಗೆ ಬೆಂಕಿ ಬಿದ್ದು ಉಂಟಾದ ನಷ್ಟದ ಕುರಿತು ಬೇಸರವಾಯಿತು. ಆದ್ದರಿಂದ ರೈತನ ಜಾನುವಾರುಗಳಿಗೆ ನೆರವಾಗುವ ಉದ್ದೇಶದಿಂದ ಸ್ವಾಮೀಜಿ ಮೇವು ವಿತರಣೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನೆರವು ನೀಡಿದ ಶ್ರೀ ಜಪಾನಂದ ಸ್ವಾಮೀಜಿಗಳಿಗೆ ರೈತ ನಾಗರಾಜ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ದಿನಾಂಕ 11/3/2026 ಶ್ರೀ ರಾಮಕೃಷ್ಣ ಸೇವಾಶ್ರಮ ಸ್ವಾಮಿ ವಿವೇಕಾನಂದ ಸಂಘಟಿತ ಗ್ರಾಮಾಂತರ ಆರೋಗ್ಯ ಕೇಂದ್ರ ಪಾವಗಡ ತುಮಕೂರು ಜಿಲ್ಲೆ ಈ ಆಶ್ರಮದ ಪೂಜ್ಯರು ಹಾಗೂ ಅಧ್ಯಕ್ಷರು ಆಗಿರತಕ್ಕಂಥ ಗುರು ಮಹಾರಾಜರಾದ ಜಪಾನಂದ ಮಹಾಸ್ವಾಮಿಗಳ ಆಧ್ಯರದಲ್ಲಿ ಈ ಹಿಂದೆ ಈ ಚಳ್ಳಕೆರೆ ತಾಲೂಕು ಗೋಪನಹಳ್ಳಿ ಗ್ರಾಮದಲ್ಲಿ ನಾಗರಾಜು ಎಂಬುವರ ರೈತರ ಒಂದು ಬಣವೆ ಸಂಪೂರ್ಣವಾಗಿ ಮೇವಿನ ಬಣವೆ ಸುಟ್ಟೋಗಿರ್ತದೆ. ಆ ವಿಚಾರನ ಪೂಜ್ಯ ಗುರುಗಳು ಜನಧ್ವನಿ ಎಂಬ ಪತ್ರಿಕೆಯಲ್ಲಿ ಪರಾಮರ್ಶಿಸಿ ಅದನ್ನು ನೋಡಿಬಿಟ್ಟು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಈ ದಿನಾಂಕ 11/3/2026 ಇನ್ಫೋಸಿಸ್ ಫೌಂಡೇಶನ್ ಅವರ ಪ್ರಾಯೋಜಕತ್ವದಲ್ಲಿ ಗುರು ಮಹಾರಾಜರ ಪ್ರೇರಣೆಯಂತೆ ಈ ದಿನ 1 ಲೋಡ್ ಭತ್ತದ ಹುಲ್ಲನ್ನು ರೈತರಾಗಿರ್ತಕ್ಕಂಥ ನಾಗರಾಜ್ರವರಿಗೆ ವಿತರಣೆ ಮಾಡಲಾಗಿರ್ತದೆ.